ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಹಲ್ದಿರಾಮ್ಸ್ ಅನ್ನೋವಂಥ ಒಂದು ದೊಡ್ಡ ಯೂನಿಟ್ ಹೆಂಗೆ ಶುರುವಾಯಿತು, ಯಾವ ಥರ ಬೆಳೀತು, ಎಷ್ಟು ದಿನ ಅದನ್ನು ತಗೊಂತು, ಎಷ್ಟು ವರ್ಷಗಳ ತಗೊಂತು, ಇದನ್ನು ನೋಡ್ಕೊತ ಹೋಗೋಣ ಬನ್ನಿ. 1908 ಹಲ್ದಿರಾಮ್ಸ್ ಅವ್ರು ಹುಡ್ತಾರೆ ನಮ್ಮಲ್ಲಿ ಈ ರಾಜಸ್ಥಾನ್ ಏರಿಯಾದಲ್ಲಿ. ಅಲ್ಲಿ ಅವ್ರದ್ದು ಒಂದು ಬೆಳವಣಿಗೆ, ಅವ್ರ ತಾತ ಭುಜಿಯಾ ಅಂತ ಒಂದು ಮಾಡ್ತಿರ್ತಾರೆ. ಯಾವುದು ಭುಜಿಯಾ ತಿಂದೇ ಇರ್ತೀರಿ ನೀವು, ಆ ಭುಜಿಯಾ ಅಂತ ಒಂದು ಮಾಡಿರ್ತಾರೆ. ಅದನ್ನು ಈ ಮಟ್ಕಾ ದಾಲ್ ಅನ್ನುವಂಥ ಒಂದು ಭುಜಿಯಾನ ಇನ್ನೋವೇಷನ್ ಮಾಡಿ ಇವರು ಆ ಮಟ್ಕಾದಲ್ ಇರ್ತಕ್ಕಂಥ ಒಂದು ಮಡಿಕೆ ಕಾಳು, ನಮ್ಮಲ್ಲಿ ಏನು ಹೇಳ್ತಾರೆ ಮಡ್ಕ, ಅದನ್ನು ಅವರು ಒಂದು ಎಣ್ಣೆನಲ್ಲಿ ನೀಟಾಗಿ ಕರೆದು ಅದೊಂದು ದೊಡ್ಡ ಒಂದು ಎಂಪೈರ್ನ ಅವರು ಕಟ್ತಾರೆ. ಅವರ ಅಣ್ಣ ತಮ್ಮ, ಅವರ ಫ್ಯಾಮಿಲಿ ಎಲ್ಲರನ್ನೂ ಒಂದು ಒಳ್ಳೆ ಲೆವೆಲಿಗೆ ತರ್ತಾರೆ. ಅವ್ರು ತಂದಾಗ ಒಂದು ಲೆವೆಲಲ್ಲಿ ಇದ್ದಾಗ ಕೆಲವು ವರ್ಷಗಳಾದಮೇಲೆ ಅದರಲ್ಲಿ ಆ ಭುಜಿಯಾ ಮಾಡೋವರೆಗೂ ಅದಕ್ಕೂ ಒಂದಷ್ಟು ಇನೋವೇಷನ್ಸ್ನು ತರಿಸ್ತಾರೆ. ಆ ಭುಜಿಯಾ ಮಾಡೋವಂಥ ಒಂದು ಪ್ಲೇಟ್ ಏನಿರುತ್ತೆ ಅದು ಕೂಡ ಅವ್ರು ಇನೋವೇಷನ್ ಮಾಡ್ತಾರೆ, ಅವ್ರದ್ದೇ ಇನೋವೇಷನ್ನು. ಯಾಕಂದರೆ ಈ ಇನೋವೇಷನ್ ಅಂತಕ್ಕಂಥದ್ದು ನೋಡಿ ಸ್ನೇಹಿತರೆ, ಎಲ್ಲದಕ್ಕೂ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಬ್ಸ್ಟೆನ್ಸು. ಇನೋವೇಷನ್ ಅಂತಕ್ಕಂಥದ್ದು ಇಲ್ಲದೆ ಇದ್ದರೆ ನಮ್ಮಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಇನೋವೇಷನ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಒಂದು ಬಿಸ್ನೆಸ್ಸಿಗೆ ಒಂದು ಫ್ಯಾಕ್ಟ್ರಿಗೆ ಹೋದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಏನಿದೆ ಇನೋವೇಷನ್, ಇವ್ರು ಎಷ್ಟು ಮಟ್ಟಿಗೆ ಮನಸ್ಸಿಟ್ಟು ಇವ್ರು ಕೆಲಸ ಮಾಡಿದ್ದಾರೆ, ಇವ್ರ ಫ್ಯಾಕ್ಟ್ರಿ ಯಾವ ಥರ ಓಡ್ತಾ ಇದೆ, ಇವ್ರ ಫ್ಯಾಕ್ಟ್ರಿಯಲ್ಲಿ ಏನೇನು ಇನೋವೇಷನ್ಸ್ ಬಂದಿದೆ, ಬರ್ಬೋದು, ಮತ್ತಿನ್ಯಾವ ಥರ ನಾವು ಚೇಂಜ್ ಮಾಡ್ಬೋದು, ಇವರ ಒಂದು ಬೆಟರ್ ಪ್ರೊಡಕ್ಟಿವಿಟಿಗೆ ಯಾವ ಥರ ನೋಡ್ಬೇಕು. ಯಾಕಂದರೆ ನಾವು ಇಂಡಸ್ಟ್ರಿ 4.0 ಕನ್ಸಲ್ಟೆಂಟ್ ಅಲ್ವಾ, ಸೊ ಅದು ಫಾಕ್ಸ್ಕಾನಲ್ಲಿ ಕೂಡ ಅದೇ ಥರ ಮಾಡಿದ್ವಿ. ನೆಕ್ಸ್ಟ್ ಬಂದು ಈಗ ಇಂಡಸ್ಟ್ರಿ 5.0 ಸೊಲ್ಯೂಷನ್ಗೆ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಮೊಟ್ಟ ಮೊದಲ ಎಫರ್ಟ್ ಇಂಡಿಯಾದು ಅಂತಲೂ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇದು ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ನನ್ನ ಟೀಮ್ ಮೇಟ್ಸ್ನು ಸೇರಿಸ್ಕೊಂಡು ಚಂದ್ರ ಮತ್ತು ಗಿರಿ ಅಂತ ಇಬ್ಬರು ಇದ್ದಾರೆ, ಅವರಿಬ್ಬರ ಜೊತೆಗೂ ನಾನು ಸೇರಿಕೊಂಡು ಮಾಡ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಸಂಸ್ಥೆಗೆ ಫಂಡ್ ರೈಸ್ ಮಾಡಲಿಕ್ಕೆ ಓಡಾಡ್ತಿರ್ತಕ್ಕಂಥವ್ರು ಶಿವಕುಮಾರ್ ಅಂತ ಇದ್ದಾರೆ, ಸಂತೋಷ್ ಇದ್ದಾರೆ, ಆರಾಧ್ಯ ಅಂತ ಇದ್ದಾರೆ. ಸೊ ಆಮೇಲೆ ಇನ್ನೊಂದು 3-4 ಜನ ಎಕ್ಸ್ಟ್ರಾ ಇದ್ದಾರೆ ಅದಕ್ಕೆ. ಸೊ ಓಡಾಡ್ತಾ ಇದ್ದಾರೆ, ಪಾಪ ನಿರಂತರವಾಗಿ ಕಷ್ಟಪಡ್ತಿದ್ದಾರೆ. ನೋಡೋಣ ಯಾವ ಲೆವೆಲಲ್ಲಿ ನಮಗೆ ಸಕ್ಸಸ್ ಬರುತ್ತೆ ಅಂತ. ಓಕೆ, ಇದೆಲ್ಲ ಇಟ್ಕೊಂಡು ಈ ಒಂದು ಎಫರ್ಟನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಒಳ್ಳೆ ಇನೋವೇಷನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೀ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ಈ ಇನೋವೇಷನ್ನ ಇಟ್ಕೊಂಡು ಇವರು ಭುಜಿಯಾನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಮಾಡ್ತಾರೆ, ಬೇರೆ ಬೇರೆ ಥರ ಭುಜಿಯಾಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಅವರ ಒಂದು ಲೋಕಲಲ್ಲಿ ಯಾವ ಥರ ಟೇಸ್ಟ್ ಬೇಕು ಆ ಜನರಿಗೆ, ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಆದರೆ ಒಂದು ಬಿರುಕು ಕಾಣುತ್ತೆ ಅವ್ರ ಜೀವನದಲ್ಲಿ. ಅವ್ರಿಗೊಂದು 25-26 ವರ್ಷ ಇರೋ ಟೈಮಲ್ಲಿ ಅವರಿಗೆ ಒಂದು ಸಪ್ರೇಷನ್ ಅಂತ ಒಂದಾಗುತ್ತೆ. ಫ್ಯಾಮಿಲಿಯಲ್ಲಿ ಹೊರಗೆ ಹಾಕ್ಬಿಡ್ತಾರೆ ಇವರ ವೈಫನ್ನು. ಸೊ ಇವ್ರು ಏನು ಮಾಡ್ತಾರೆ, ಬೇರೆ ಒಂದು ಸಿಟಿಗೆ ಹೋಗಿ ಅಲ್ಲಿ ಅವರು ಇದೇ ಥರದ್ದೊಂದು ಹಾಲು ಭುಜಿಯಿಂದ ಶುರು ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಈ ಮಡಿಕೆ ಕಾಳನ್ನ ಹೇಳಿದ್ನಲ್ಲ, ಮಡಿಕೆ ಕಾಳಿನ ಒಂದು ಭುಜಿಯನ್ನು ಶುರು ಮಾಡ್ತಾರೆ. ಅದಾಗಿದ್ಮೇಲೆ ಲೋಕಲಲ್ಲಿ ಬೇರೆ ಇನ್ನೇನೋ ಒಂದು ಎಕ್ಸ್ಟ್ರಾ ಪದಾರ್ಥಗಳು ಬೇಕಾಗಿರುತ್ತೆ, ಅದು ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿ ಬೆಳೆಯುತ್ತೆ, ದುಡ್ಡು ಮಾಡ್ತಾರೆ ಅವರು, ತುಂಬ ಚೆನ್ನಾಗಿ ಬೆಳೆದ್ಬಿಡ್ತಾರೆ ಅಲ್ಲಿ. ಅಲ್ಲಿಂದ ಏನಾಗುತ್ತೆ, ನೆಕ್ಸ್ಟ್ ಡೈನಾಸ್ಟಿ ಅದನ್ನು ದೊಡ್ಡದು ಮಾಡಬೇಕು, ಅವ್ರ ಮಕ್ಕಳು ಎಲ್ಲ ದೊಡ್ಡವ್ರು ಆಗ್ತಿರ್ತಾರಲ್ಲ. ಸೊ ಕ್ಯಾಲ್ಕಟ್ಟಾಗೆ ಮೂವ್ಮೆಂಟ್ ಮಾಡ್ತಾರೆ. ಕ್ಯಾಲ್ಕಟ್ಟಾದಲ್ಲಿ ಹೋದಾಗ ಕ್ಯಾಲ್ಕಟ್ಟ ಟೇಸ್ಟೇ ಬೇರೆ. ಅವರಿಗೆ ನಾವು ಮಾಮೂಲಿ ರಾಜಸ್ಥಾನದಲ್ಲಿ ನಡೀತಾ ಇದೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬೋದು, ಇಲ್ಲ ನಮ್ಮ ತಮಿಳ್ನಾಡಲ್ಲಿ ಏನಾಗ್ಬೋದು, ಆ ಟೇಸ್ಟ್ ನಾವು ಅಲ್ಲಿ ಕೊಡೋಕ್ಕಾಗಲ್ಲ. ಕ್ಯಾಲ್ಕಟ್ಟಾನೇ ಬೇರೆ ಅಲ್ಲಿಗೆ. ಸೊ ಕ್ಯಾಲ್ಕಟ್ಟಾಗೇನೆ ಬೇರೆ ಒಂದು ಇಂಟ್ರೊಡ್ಯೂಕ್ಷನ್ ಮಾಡ್ತಾರವರು. ನಮ್ಕೀನು ಅಂತೆಲ್ಲ ಒಂದಷ್ಟೆಲ್ಲ ತಿನಿಸುಗಳನ್ನು ತೊಗೊಂಬರ್ತಾರೆ, ಸಿಹಿ ತಿನಿಸುಗಳನ್ನು ಹೆಚ್ಚಾಗಿ ತೊಗೊಂಬರ್ತಾರೆ. ಸೊ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್, ಒಂದು ಪ್ಯಾಲೆಟ್ನ ಒಂದು ಬ್ಯೂಟಿ ಕಾಪಾಡ್ತಾರೆ ಅವರು. ಅದಾಗಿದ್ಮೇಲೆ ನೆಕ್ಸ್ಟು ಬೇರೆ ಕಡೆಗೂ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಅಹಮದಾಬಾದ್ ಕಡೆಗೆ. ಅಷ್ಟರೊಳಗೆ ಮರಿ ಮಕ್ಕಳು ಬಂದ್ಬಿಟ್ಟಿರ್ತಾರೆ. ಮರಿ ಮಕ್ಳಿಗೆ ಕಾಂಟ್ರಿಬ್ಯೂಷನ್ ಭಾಳ ಜಾಸ್ತಿ. ಅವ್ರೇನು ಮಾಡ್ತಾರೆ, ಎಲ್ಲ ಕಡೆಗೂ ಒಂದು ದೊಡ್ಡ ಎಕ್ಸ್ಪ್ಯಾನ್ಷನ್ಸ್ನ ಮಾಡ್ಕೋತಾ ಹೋಗ್ತಿರ್ತಾರೆ. ಸದರ್ನ್ ಇಂಡಿಯಾಗೂ ಬರ್ತಾರೆ, ಅವರು ಕರೆಡ್ತಾರೆ. ಆದರೆ ಇಲ್ಲಿ ಯಾವ ಥರ ಡಿಮಾಂಡ್ ಬೇಕು,
ನಾರ್ತ್ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಸೌತ್ ಇಂಡಿಯನ್ ಫುಡ್ಡಿಗೆ ಜಾಸ್ತಿ ಡಿಮಾಂಡ್ ಇತ್ತು, ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯನ್ ಫುಡ್ಡಿಗೆ ಡಿಮಾಂಡ್ ಇತ್ತು. ಸೊ ಹೀಗಾಗಿ ಮಿಕ್ಸ್ ಅಂಡ್ ಮ್ಯಾಚ್, ಆ ಒಂದು ಸೇಮ್ ಟೇಸ್ಟ್ನ ಒಂದು ಕಲ್ಚರ್ನ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಇದಕ್ಕೆ ನಮ್ಮಲ್ಲಿ ಹೆಚ್ಚಾಗಿ ಬೇಡಿಕೆ ಇತ್ತು, ಇವನ್ನ ಕಂಡುಹಿಡಿದ್ರು. ಅದ್ರ ಜೊತೆಗೆ ಲೋಕಲೈಸೇಷನ್ ಆಫ್ ದೀಸ್ ಫುಡ್ ಚೇನ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ಆಮೇಲೆ ಇವರೇನು ಯಾವುದೋ ಒಂದು ಜಾಗದಲ್ಲಿ ದೋಸೆ ಮಾಡ್ತಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಬಿಕನೇರ್ ಆ ಥರ ಜಾಗದಲ್ಲಿ, ಸೊ ರಾಜಸ್ಥಾನದಲ್ಲಿ. ಅವಾಗ ಏನಾಗುತ್ತೆ ಅಂತಂದರೆ, ಆ ಒಂದು ದೋಸೆ ಮಾಡೋ ಟೈಮಲ್ಲಿ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಈ ಒಂದು ದೋಸೆ ಮಾಡ್ತಾ ಇದ್ದಾಗ ಇಷ್ಟು ಜನ ಇರ್ತಾರಲ್ಲ, ಇದನ್ನ ನಾವು ಯಾಕೆ ರೆಸ್ಟೋರೆಂಟಾಗಿ ಬದಲಾವಣೆ ಮಾಡಬಾರ್ದು, ರೆಸ್ಟೋರೆಂಟ್ ಚೇಂಜ್ ಶುರುವಾಗುತ್ತೆ. ಮರಿ ಮಕ್ಕಳು ಇವತ್ತಿನ ದಿನ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಹರಡಿದೆ ಹಲ್ದಿರಾಮ್ಸ್ ಅನ್ನೋಂಥದ್ದೊಂದು ಯೂನಿಟ್. ಅದು ಎಲ್ಲ ಕಡೆಗೂ ಲೋಕಲೈಸೇಷನ್ ಮಾಡಿ ಅವ್ರು ಯಾವ ಥರ ಆಫರ್ಸ್ ಕೊಡ್ಬೋದು, ಒಂದು ಟ್ರಯಲ್ ಆಫರ್ಸ್ ಇರ್ಬೋದು. ಯಾಕಂದರೆ ಇವಾಗ ಇವರು ಕಾಜು ಕಟ್ಲಿನ ಮೊದಲು ಇಂಟ್ರೊಡಕ್ಷನ್ ಮಾಡಿದಾಗ ಅವ್ರೇನು ಮಾಡಿದ್ರು, ಅದನ್ನು ಟೇಸ್ಟ್ ಅಂತ ಕೊಡ್ತಾ ಇದ್ರು, ಜನರನ್ನು ಕರಿತಾ ಇದ್ರು. ಸೊ ಟೇಸ್ಟ್ ಮಾಡಿ ಜನರು ಇಲ್ಲ ನನಗೆ ಇದಿಷ್ಟ ಆಯಿತು ಅಂತ ಹೇಳಿ ತೊಗೊಂಡೋದರೆ ಹೆಚ್ಚು, ರಿಜೆಕ್ಟ್ ಮಾಡಿದವರು ಕಮ್ಮಿ. ಸೊ ಹಾಗಾಗಿ ಇದೇ ಥರ ನಿಮಗೆ ಈವನ್ ಕ್ಯಾಲ್ಕಟಾದಲ್ಲೂ ಆಯಿತು ಇದೇ ಥರ ಬಿಸ್ನೆಸ್, ಡೆಲ್ಲಿನಲ್ಲಿ ಇದೇ ಥರ ಮಾಡೋದಾಯಿತು, ನಮ್ಮ ಮಧ್ಯಪ್ರದೇಶದಲ್ಲಿ ಆಯಿತು, ಆಮೇಲೆ ಕರ್ನಾಟಕಕ್ಕೆ ಬಂದರು, ಹೈದರಾಬಾದು ಮತ್ತು ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ, ಟೋಟಲ್ ಎಂಡ್ ಟು ಎಂಡು. ನೀವು ನೋಡ್ಬೋದು, ಇದು ಒಂದು ಬಿಸ್ನೆಸ್ ಸಕ್ಸಸ್ಸಿನ ಮಂತ್ರ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ತಮ್ಮ ಒಂದು ಕೆಪಬಿಲಿಟೀಸ್ನ ಐಡೆಂಟಿಫೈ ಮಾಡಿ ತಮ್ಮ ಬಿಸ್ನೆಸ್ನಲ್ಲಿ ಮನಸ್ಸಿಟ್ಟು ಕಲಿತು ನಾವು ನಮ್ಮನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತೀವಲ್ಲ, ಇದೇ ನಮ್ಮದು ಒಂದು ಇವತ್ತಿನ ಒಂದು ಕೇಸ್ ಸ್ಟಡಿ. ಮತ್ತು ಎಲ್ರಿಗೂ ಮನೆಗೆ ಹೇಳಬೇಕು, ಇಡೀ ಇಂಡಿಯಾ ಇದು ತುಂಬ ಸಿಂಪಲ್ ಆಗಿರೋವಂಥ ಟಾಪಿಕ್ ಅಲ್ಲ. ಯಾರೋ ಒಬ್ಬರು ರಾಜಸ್ಥಾನದಿಂದ ಬರ್ತಾರ್ರಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಂಗಡಿ ಮಾಡ್ತಾರೆ ಅಂತಂದರೆ ಅವರಿಗೆ ಒಂದು ಸಪೋರ್ಟ್ ಕೊಡ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಏನಿದೆ, ಅವ್ರು ಬಂದು ನಮ್ಮನ್ನು ಮನೆಗೆದ್ದು ಇಲ್ಲಿ ಅವರು ಊಟ ತಿನಿಸುಗಳನ್ನು ನಮಗೆ ಕೊಟ್ಟು ಈ ವಿಚಾರಗಳನ್ನೆಲ್ಲ ಮಾಡಿ ಒಂದು ಅರ್ನಿಂಗ್ ಏನು ಬರುತ್ತೆ ಅದು ಬೇರೆ ಲೆವೆಲ್ಲು. ಸೊ ಇದು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತಿನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ನಮಸ್ಕಾರ.